ಆಚೆ ವರ್ಕ್ ಮಾಡೋರಿಗೆ ಅಟ್ಲೀಸ್ಟ್ ವೀಕಲ್ಲಿ ಒಂದಿನಾದರೂ ರಜೆ ಇರುತ್ತೆ. ಆದರೆ ನಮ್ಮ ಥರ ಹೌಸ್ ವೈಫ್ಸ್ಗೆ 365 ಡೇಸು ವರ್ಕಿಂಗ್ ಡೇಸೇ. ಒಂದಿನ ಹುಷಾರಿಲ್ಲ ಅಂತ ಮಲಗಿದ್ರೆ ಸಾಕು, ಅವತ್ತು ಮನೇಲಿ ಯುದ್ಧನೇ ನಡೆದೋಗ್ಬಿಡತ್ತೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಹೊಸ ವಿಡಿಯೋ ಸ್ಟಾರ್ಟಿಂಗಲ್ಲೇ ಏನಕ್ಕೆ ಆ ಥರ ಹೇಳಿದೆ ಅಂದರೆ, ನನ್ನ ಫ್ರೆಂಡ್ ಒಬ್ಬರು ಹೊಸ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದಾರೆ. ಸೊ ನಾನು ಕೇಳಿದೆ, ಯಾಕೆ ನನ್ನ ನೋಡಿ ಸ್ಟಾರ್ಟ್ ಮಾಡ್ತಿದ್ದೀಯಾ, ತುಂಬ ಕಷ್ಟ, ಅಷ್ಟು ಈಸಿಯಾಗಿ ಮೊನಿಟೈಸ್ ಆಗಲ್ಲ ಅಂತ. ಬಟ್ ಅವ್ರು ಹೇಳಿದ್ದು, ಹೌದು ನಿನ್ನ ನೋಡಿ ಸ್ಟಾರ್ಟ್ ಮಾಡ್ತಿದ್ದೇನೆ, ಅದ್ರ ಜೊತೆಗೆ ನನ್ನ ಗಂಡ ಯಾವಾಗಲೂ ಹೇಳ್ತಾರೆ ನಾನು ಆಚೆ ದುಡ್ಕೊಂಡು ಬರ್ತೀನಿ, ನಿನ್ನ ಮನೇಲಿ ಮಾಡೋಕ್ಕೇನು ಕೆಲಸ, 24x7 ಖಾಲಿನೇ ಇರ್ತೀಯ ಅಂತ. ಸೊ ಅವ್ರಿಗೂ ಕೂಡ ನಾನು ಈ ಥರ ಬ್ಲಾಗ್ಸ್ ಮಾಡಿದರೆ ನಾನು ಮಾರ್ನಿಂಗಿಂದ ನೈಟ್ವರೆಗೂ ಏನೆಲ್ಲ ವರ್ಕ್ ಮಾಡ್ತೀನಿ ಅಂತ ಗೊತ್ತಾಗತ್ತೆ. ಅದು ಮೇನ್ ರೀಸನ್. ಸೊ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ನಿನ್ನೂ ಒಂದು ಸಾರಿ ಕೇಳಿಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಕೇಳ್ತಿದ್ದೀನಿ ಅಂದರು. ಸೊ ಏನಿಲ್ಲ, ಈ ಥರ ಯಾರಾದರೂ ಹೇಳಿದಾಗ ತುಂಬ ಬೇಜಾರಾಗುತ್ತೆ. ಬೆಳಿಗ್ಗೆಯಿಂದ ರಾತ್ರಿ ಮನೆಯವರೆಗೂ ಮನೆಯಲ್ಲಿ ಕೆಲಸ ಮಾಡೋದು ಅಷ್ಟು ಈಸಿ ಅಲ್ಲ, ಅದು ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ. ಬಟ್ ಅದನ್ನ ಅರ್ಥ ಮಾಡ್ಕೊಳ್ಳೋರು ಅಲ್ಗೋ ಇಲ್ಗೋ ಒಬ್ಬರೇ. ಸೊ ಇವತ್ತಿನ ಬ್ಲಾಗಲ್ಲಿ ನನ್ನ ಮಾರ್ನಿಂಗ್ ಟು ನೈಟ್ ರೂಟೀನ್ ಏನಿರುತ್ತೆ ಅಂತ ಶೇರ್ ಮಾಡ್ಕೊಳ್ತಿದ್ದೀನಿ. ಮಾರ್ನಿಂಗ್ ಮಿಥುನ ಸ್ಕೂಲಿಗೆ ಬಿಟ್ಟು ಬಂದ ತಕ್ಷಣವೇ ಮನೆ ಮೇಲೆ ಹೋದೆ. ಸ್ವಲ್ಪ ಮೊನ್ನೆ ಮೀಶೋದಲ್ಲಿ ಬೀಜ ಎಲ್ಲ ತೊಗೊಂಡು ಆರ್ಡರ್ ಮಾಡಿ ಹಾಕಿದ್ನಲ್ಲ, ಅದೆಲ್ಲ ಸ್ಪ್ರಾಟ್ಸ್ ಆಗಿ ಚೆನ್ನಾಗಿ ಮೊಳಕೆ ಹೊಡ್ಕೊಂಡು ಒಂದು ಸ್ವಲ್ಪ ಗಿಡಗಳೆಲ್ಲ ದೊಡ್ಡದಾಗಿದೆ. ಆಲ್ಮೋಸ್ಟ್ ಇದು 10 to 11 ಡೇಸ್ ಗಿಡ ಅಂದ್ಕೊಳ್ತೀನಿ. ಇನ್ನೂ ಸ್ವಲ್ಪ ಬೀಜ ಅದೇ ಥರ ಒಣಗೋಗ್ಬಿಟ್ಟಿದೆ. ಇಲ್ಲಿ ಎಂಟಿ ಪಾಟ್ಸ್ ಇದೆ ಅಲ್ಲ, ಇದರಲ್ಲೂ ಕುಂಬಳಕಾಯಿ ಇನ್ನೂ ಏನೇನೋ ಹಾಕಿದೆ, ಮರ್ತೋಗ್ಬಿಟ್ಟಿದ್ದೀನಿ. ದೊಡ್ಡದಾದ್ಮೇಲೆ ಅಟ್ಲೀಸ್ಟ್ ChatGPTನ ಕೇಳಿದರೆ ಗೊತ್ತಾಗತ್ತೆ ಅಂತ ಹಾಕಿದ್ದೆ. ಬಟ್ ಗೊತ್ತಾಗಿಲ್ಲ ಯಾವ ಬೀಜ ಹಾಕಿದೆ, ಯಾವ ಬೀಜ ಒಣಗೋಯ್ತು ಅಂತ. ಸೊ ನೀರು ಹಾಕಿಬಿಟ್ಟು ಕೆಳಗಡೆ ಬಂದೆ. ಚೆರಿದು ಮತ್ತು ಅರೌಂಡ್ 10 o'clock ಮಲಗೋ ಟೈಮ್ ಆಗುತ್ತೆ. ಅವ್ನಿಗೊಂದು ಬಾಟ್ಲ್ ಹಾಲು ಹಾಕಿ ಕೊಟ್ಬಿಟ್ರೆ ಕುಡ್ಕೊಂಡು ಮಲ್ಕೊಳ್ತಾನೆ. ಇನ್ನು 5th ಫ್ಲೋರ್ಗೆ ಪಿಲ್ಲರ್ ಹಾಕಬೇಕಿತ್ತು ಅಂತ, ಸ್ವಲ್ಪ ಕಂಬಿಗಳು ಶಾರ್ಟೇಜ್ ಇತ್ತು ಅಂತ ಆರ್ಡರ್ ಕೊಟ್ಟಿದ್ದರು ನೈಟಲ್ಲಿ. ಅರ್ಲಿ ಮಾರ್ನಿಂಗೆ ತೊಗೊಂಡು ಬರ್ತೀನಿ ಅಂತ ಹಾಗೋ ಹೀಗೋ 7:30 8 o'clockಗೆ ಬಂದರು. 8 o'clockಗೆ ಅರೌಂಡ್ ಮಧ್ಯಾಹ್ನ 1 ಗಂಟೆ ಅಷ್ಟು ಬಿಸಿಲಿತ್ತು. ಪಾಪ ಬಿಸಿಲಲ್ಲೇ ಕೆಲಸ ಮಾಡಿಬಿಟ್ಟು ಹೋದರು. ಇನ್ನು ನಾನು ಬ್ರೇಕ್ಫಾಸ್ಟ್ಗೆ ದೋಸೆ, ಚಟ್ನಿ ಹಾಗೆ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ನ ತಿಂದೆ. ಡ್ರ್ಯಾಗನ್ ಫ್ರೂಟ್ ತಿಂದು ಮುಗಿಸೋ ಅಷ್ಟೊತ್ತಿಗೆ ನಮ್ಮ ಅತ್ತೆ ಮಾವಿನ ಹಣ್ಣು ಕೊಟ್ಟರು ಅಂತ ಅದು ಕೂಡ ಕಟ್ ಮಾಡ್ಕೊಂಡು ಹಂಗೆ ತಿಂದುಬಿಟ್ಟೆ. ನೆಕ್ಸ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಮನೆಯೆಲ್ಲ ನೀಟಾಗಿ ಕಸ ತಳ್ಳಿ ನೆಲ ಒರೆಸ್ಕೊಳ್ತಾ ಇದ್ದೀನಿ. ಒಳಗಡೆ ಏನೋ ಬೇಗ ಒರೆಸ್ಕೊಂಡ್ಬಿಡ್ತೀನಿ. ಆಚೆ ಕಾರಿಡಾರ್ ತುಂಬಾ ದೊಡ್ಡದಿದೆ. ನೋಡೋಕೆ ವಿಡಿಯೋದಲ್ಲಿ ಚಿಕ್ಕದಾಗಿ ಕಾಣಿಸ್ಬೋದು, ಬಟ್ ಅದು ಸಖತ್ ದೊಡ್ಡದಾಗಿದೆ. ಬಟ್ ಇಲ್ಲಿ ಪೂಜೆ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನನ್ನ ಪ್ಲ್ಯಾನ್ ಇದ್ದಿದ್ದು ಚಿತ್ರಾನ್ನ ಮಾಡೋಣ ಊಟಕ್ಕೆ, ಪೂಜೆ ಮಾಡೋಣ ಅಂದ್ಕೊಂಡು. ನನ್ನ ಹಸ್ಬೆಂಡ್ ಆಚೆಯಿಂದ ಚಿಕನ್ ತೊಗೊಂಡು ಬಂದರು. ಕಬಾಬ್ ಮತ್ತು ಚಿಕನ್ ಸಾಂಬಾರು ಇಲ್ಲ ಚಿಕನ್ ಫ್ರೈ ಮಾಡು ಅಂತ ಹೇಳಿದರು. ಯಾವಾಗೂ ಫ್ರೈ ಮಾಡ್ತಾ ಇರ್ತೀನಿ ಅಂತ ಇವತ್ತು ನಾವು ಅತ್ತೆ ಮಾಡೋ ಥರ ನಾಟಿ ಸ್ಟೈಲಲ್ಲಿ ಸಾಂಬಾರು ಮಾಡಿದ್ದೆ. ಅಷ್ಟೊತ್ತಿಗೆಲ್ಲ ಮಧ್ಯಾಹ್ನ 3:30 4 ಗಂಟೆ ಹತ್ತತ್ರ ಆಗೋಯಿತು. ಮಿತು ಬರೋ ಟೈಮ್ ಆಯಿತು ಅಂತ ಹೋಗ್ಬಿಟ್ಟು ಅವನ್ನ ಪಿಕ್ ಮಾಡ್ಕೊಂಬಂದೆ. ಇನ್ನು ನಮ್ಮ ಮನೆ ಹಿಂದ್ಗಡೆ ಸೈಡಲ್ಲಿ ಈ ಥರ ಅಡ್ವರ್ಟೈಸಿಂಗ್ ಬೋರ್ಡ್ ಹಾಕ್ತಾ ಇದ್ದಾರೆ. ಇದು ನೋಡೋಕ್ಕೆ ಇಷ್ಟು ರಿಸ್ಕಿ ಆಗಿದೆ. ಆಲ್ಮೋಸ್ಟ್ 1.5 ಮಂತಿಂದ ವರ್ಕ್ ಸ್ಟಾರ್ಟ್ ಇದೆ. ಇನ್ನು ನಾನು ಮಾಡಿರೋ ಅಡುಗೆನ ನಾನೇ ತಟ್ಟೆಲಿ ಹಾಕ್ಕೊಂಡು ಊಟ ತಿಂದೆ. ಇದು ಗಂಡನ ಮನೆ ಅಲ್ವಾ, ಆವಾಗ ಇವಾಗ ಪ್ಯಾಂಪರ್ ಮಾಡೋಕ್ಕೆ ಊಟ ಹಾಕ್ಕೊಡ್ತಾರೆ. ಅದು ಬಿಟ್ಟರೆ ನಮ್ಮದು ನಾವೇ ಹಾಕ್ಕೊಂಡು ತಿನ್ನಬೇಕು. ಏನು ಮಾಡೋಕ್ಕಾಗಲ್ಲ, ನಮ್ಮ ಚಾಯ್ಸ್. ನಾವು ಯಾವ ಥರ ಇಷ್ಟಪಟ್ಟಿದ್ವಿ ಅದೇ ಥರ ಹೋಗಬೇಕು ಅಷ್ಟೇ. ಇನ್ನು ಅಲ್ಲಿಂದ ಡೈರೆಕ್ಟ್ ಹೊಸ ಮನೆ ಹತ್ರ ಬಂದೆ. ಏನು ವರ್ಕ್ ಆಗ್ತಿದೆ ಅಂತ ನೋಡೋಣ. ಇನ್ನು ಹೊಸ ಮನೆ ಕಿಟಕಿಯಿಂದ ನಾವಿರೋ ಹಳೆ ಮನೆನ ತೋರಿಸ್ತಿದ್ದೀನಿ. ಇದು ಏನು ಹಳೆ ಮನೆ ಅಲ್ಲ, ಜಸ್ಟ್ ಒಂದು 9 to 10 year ಓಲ್ಡ್ ಮನೆ. ತುಂಬಾ ಚೆನ್ನಾಗಿದೆ, ಆ ಥರ ಏನಿಲ್ಲ. ನಮ್ಮ ಮಾವ ಪಾಪ ಕಷ್ಟಪಟ್ಟು ಕಟ್ಟಿರೋ ಮನೆ. ಇನ್ನು ಮನೆಯ ಟಾಪ್ ಮೇಲೆ ಬಂದು ವ್ಯೂನ ಎಂಜಾಯ್ ಮಾಡೋದು ನನಗಂತೂ ತುಂಬಾ ಇಷ್ಟ. ಇನ್ನು 5th ಫ್ಲೋರ್ ಕಂಪ್ಲೀಟ್ ಆದಮೇಲೆ ಅದು ಎಷ್ಟು ಸಾರಿ ಬರ್ತೀನೋ ಗೊತ್ತಿಲ್ಲ. ಅಟ್ ಪ್ರೆಸೆಂಟ್ ಏರ್ಪೋರ್ಟ್ ರೋಡನ್ನ ನೋಡ್ಕೊಂಡು ನಿಂತ್ಕೊಂಡಿರ್ತೀನಿ. ನಮ್ಮನೆ ರೈಟ್ ಸೈಡಲ್ಲಿ ಏರ್ಪೋರ್ಟ್ ಇದೆ, ಲೆಫ್ಟ್ ಸೈಡಲ್ಲಿ ಟುವರ್ಡ್ಸ್ ದೇವನಹಳ್ಳಿ ಮತ್ತು ಸಿಟಿಗೆ ಹೋಗ್ಬೋದು. ಅಲ್ಲಿಂದ ಬರೋ ಅಷ್ಟೊತ್ತಿಗೆ ರಾತ್ರಿ ಆಗೋಗ್ಬಿಟ್ಟಿತ್ತು. ಮಿತ್ತುಗೆ ಒಂದು 6 o'clockಯಿಂದ ಅರೌಂಡ್ 8 o'clock ಹೋಮ್ವರ್ಕ್ ಹೇಳ್ಕೊಡ್ತೀನಿ, ರಿವಿಸನ್ ಎಲ್ಲ. ಸೊ ಕ್ಲಾಸಲ್ಲಿ ಇವತ್ತು ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್, ಸೀನ ಬರೆಯೋಕ್ಕೆ ಹೇಳಿದ್ರಂತೆ, ಅದನ್ನು ಹೇಳ್ಕೊಡ್ತಾ ಇದ್ದೀನಿ ಚಿಕ್ಕ ಮಗುಗೆ. ಇಷ್ಟೆಲ್ಲ ಹೋಮ್ವರ್ಕು. ಸೊ ಅದೆಲ್ಲ ಮುಗ್ದಾದ್ಮೇಲೆ ರೂಮಿಗೆ ಬಂದು ಸ್ವಲ್ಪ ಎಡಿಟಿಂಗ್ ಮಾಡೋದಿತ್ತು ಅಂತ ಬೆಡ್ರೂಮಲ್ಲಿ ಕೂತ್ಕೊಂಡು ಎಡಿಟಿಂಗ್ ಕಂಪ್ಲೀಟ್ ಮಾಡಿ ಇನ್ನೇನು ಊಟ ತಿಂದು ಮಲಗೋದು. ಇಷ್ಟೇ. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ರಾಧೆ ರಾಧೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಗುಡ್ ನೈಟ್.